ಟಾರ್ಟೈಸ್ ಒಂದು ಸ್ಟೋರಿ ಇದೆಯಲ್ಲ, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ. ತುಂಬಾ ಜನ ಅದನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಒಂದು ಸ್ಟೋರಿಗೆ ನಮ್ಮ ಸಿನಿಮಾ ಲಿಂಕ್ ಆಗಿದೆ ಅಂತ. ಅದಲ್ವೇ ಅಲ್ಲ. ಸಿನಿಮಾ ಟಾರ್ಟೈಸ್ ದ ಟೇಲ್ ಆಫ್ ಮರ್ಡರ್ಸ್ ಅಂತ ಸಿನಿಮಾ ಟೈಟಲ್. ಆ ಟೈಟಲ್ ಏನಕ್ಕೆ ಬರುತ್ತೆ ಅಂತ ನಿಮಗೆ ಕ್ಲೈಮ್ಯಾಕ್ಸ್ ತನಕ ಗೊತ್ತಾಗೋದಿಲ್ಲ. ಸೊ ನೀವು ಸಿನಿಮಾ ನೋಡಿದ್ರೇನೆ ಗೊತ್ತಾಗೋದು. ಇಟ್ಸ್ ಅ ಕಂಪ್ಲೀಟ್ ಮರ್ಡರ್ ಮಿಸ್ಟ್ರಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಏನ್ ಹೇಳ್ತಾರೆ, ಸೊ ಆ ಕ್ಯಾಟಗರಿಗೆ ಈ ಸಿನಿಮಾ ಸೇರ್ಕೊಳ್ಳುತ್ತೆ. ತುಂಬಾ ಒಳ್ಳೆ ಸ್ಕ್ರೀನ್ ಪ್ಲೇ ಅಂಡ್ ಒಳ್ಳೆ ಸಂಭಾಷಣೆ, ಒಳ್ಳೆ ಸ್ಟಾರ್ ಕಾಸ್ಟ್ ಇರುವಂತ ಸಿನಿಮಾ. ಆ ಪಾತ್ರಕ್ಕೆ ಯಾವ ಆರ್ಟಿಸ್ಟ್ ನ ಹಾಕಿದ್ರೆ ಸೂಟ್ ಆಗ್ತಾರೆ ಅವ್ರನ್ನ ಹಾಕಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೀವಿ. ತುಂಬಾ ದಿನದ ಎಫರ್ಟ್ ಎಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ತುಂಬಾ ಕಷ್ಟಪಟ್ಟು ಮಾಡಿದೀವಿ. ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬಾ ಪ್ಯಾಷನೇಟ್ ಆಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದಾರೆ. ನಮ್ಮ DOP ಅವರು ರಾಜ್ಕಾಂತ್ ಅಂತ, ಇದು ಅವರ 4ನೇ ಸಿನಿಮಾ, ರಿಲೀಸ್ ಆಗ್ತಿರೋ 4ನೇ ಸಿನಿಮಾ. ಇವರು ಶಶಿಧರ್ ಅಂತ ನಮ್ಮ ಎಡಿಟರು. ಸಿನಿಮಾದು ಎಷ್ಟು ಕಟ್ಸ್ ಮಾಡಿದೀವಿ ಅಂತ ಗೊತ್ತಿಲ್ಲ, ಅಷ್ಟು ಕಟ್ಸ್ನು ತುಂಬಾ ಪೇಷನ್ಸ್ ಇಂದ ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಈ ತರ ಸ್ಕ್ರೀನ್ ಪ್ಲೇ ಇರುವಂತ ಸಿನಿಮಾಗೆ ಎಡಿಟಿಂಗ್ ತುಂಬಾ ಚಾಲೆಂಜಿಂಗು. ಸೊ ಇವರು ಎಡಿಟ್ ಮಾಡಿದ್ದಾರೆ. ಆಮೇಲೆ ನಾವು ಸಿನಿಮಾ ಥ್ರೂಔಟ್ ಒಂದು ವಾರ್ಮ್ ಲೈಟಿಂಗ್ ನ ಯೂಸ್ ಮಾಡಿಕೊಂಡು ಒಂದು ಕಲರ್ ಪ್ಯಾಲೆಟ್ ನ ಇಟ್ಕೊಂಡು ಶೂಟ್ ಮಾಡಿದೀವಿ. ಇವ್ರು ತುಂಬಾ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ನೀವು ಈಗ ಸಿನಿಮಾ ನೋಡ್ತೀರಾ ನೆಕ್ಸ್ಟ್ ಶೋಗೆ, ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಅಂತ. ಅಂಡ್ ಇವರು ಅತಿಶಯ್ ಅಂತ ಸಿನಿಮಾಗೆ ಮಿಕ್ಸಿಂಗ್ ಮಾಸ್ಟರಿಂಗ್, ಸಾಂಗ್ಸ್ ಮಿಕ್ಸಿಂಗ್ ಮಾಸ್ಟರಿಂಗ್ ಏನಿದೆ ಅವ್ರು ಮಾಡಿದ್ದಾರೆ. ಅಂಡ್ ಇಡೀ ಸಿನಿಮಾ 5.1 ಡಾಲ್ಬಿ ಅಟ್ಮಾಸ್ಫಿಯರ್ ಮಾಡಿದ್ದಾರೆ. ಅದು ಅಷ್ಟೇ ತುಂಬಾ ಚಾಲೆಂಜಿಂಗ್ ಡಿಪಾರ್ಟ್ಮೆಂಟ್. ಸೊ ನಿಮ್ಗೆ ಏನ್ ಸೌಂಡ್ ಕೇಳಿಸ್ತಿದೆ ಇದಕ್ಕೆ ಅದೇನ್ 5.1 ನಿಮ್ಗೇನ್ ಫೀಲ್ ಸಿಗ್ತಿದೆ ಅದನ್ನ ಇವರೇ ಮಾಡಿರೋದು. ಸಿನಿಮಾ ಫುಲ್ ಕಂಪ್ಲೀಟ್ ಇವರೇ ಮಾಡಿರೋದು. ಅಂಡ್ ಚಿಲ್ಲರ್ ಮಂಜು ಅವರು ಸಖತ್ ಸ್ಪಾಂಟೇನಿಯಸ್ ಆಕ್ಟರ್. ಇವ್ರ ಕಾಮಿಡಿ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಎಲ್ಲರಿಗೂ ಗೊತ್ತಿವರು. ಥ್ರೂಔಟ್ ದ ಫಿಲಮ್ ನಾನೇನ್ ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್ ಮಾಡಿದೀನಿ, ವಿಕ್ಕಿ ಅಂತ ನನ್ನ ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್ ಮಾಡಿರೋದು. ಆ ಥ್ರೂಔಟ್ ಸಿನಿಮಾದಲ್ಲಿ ನನ್ನ ಜೊತೆ ಇವರು ಇರ್ತಾರೆ. ತುಂಬಾ ಎಂಟರ್ಟೈನಿಂಗ್ ಆಗಿ ಸಿನಿಮಾ ಒಂದ್ ಲೈನ್ ಅಲ್ಲಿ ನಿಮಗೆ ಸೀರಿಯಸ್ ಆಗಿ ಹೋಗ್ತಾ ಇದ್ರೆ ಮಧ್ಯದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಇವರು. ಎಂಜಾಯ್ ಮಾಡ್ತೀರಾ. ನಾನು ಇವಾಗ ನಿಮಗೆ ಸಿನಿಮಾ ತೋರಿಸಿದ್ಮೇಲೆ ನೀವು ರಿವ್ಯೂ ಕೊಡ್ಬೇಕಾದ್ರೆ ನಾನು ಕೇಳ್ತೀನಿ ಹೆಂಗ್ ಅನ್ಸ್ತು ಅಂತ. ಅಂಡ್ ಶಂಕರ್ ಗಣೇಶ್ ಸರ್, ಒನ್ ಆಫ್ ದ ಬೆಸ್ಟ್ ಆಕ್ಟರ್. ಅಂದ್ರೆ ಥಿಯೇಟರ್ ಆರ್ಟಿಸ್ಟ್ ಬೇಕು ಅಂತ ಆ ಕ್ಯಾರೆಕ್ಟರ್ಗೆ ಒಂದು ಲುಕ್ ಬೇಕಿತ್ತು ನಮಗೆ. ಪೊಲೀಸ್ ಕ್ಯಾರೆಕ್ಟರ್ಗೆ ತುಂಬಾ ಗಂಭೀರವಾಗಿರ್ಬೇಕು, ಒಂಥರ ಸ್ಮೂತ್ ಆಗಿ ಕಾಣಿಸ್ಬೇಕು, ಲುಕ್ ಕೊಟ್ರೆ ಖಡಕ್ ಆಗಿರ್ಬೇಕು, ಆ ತರ ಕ್ಯಾರೆಕ್ಟರ್ ಬೇಕು ಅಂತ ಹುಡುಕ್ತಾ ಇದ್ವಿ. ಅಂಡ್ ನಮ್ಮ ವಿಕ್ಕಿ ಅವರೇ ಶಂಕರ್ ಸರ್ ನ ಸಜೆಸ್ಟ್ ಮಾಡಿದ್ದು. ಪ್ರಾಬ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ ಅಂದ್ರೆ ನಮ್ಮ ಶಂಕರ್ ಗಣೇಶ್ ಸರ್. ಪೊಲೀಸ್ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ಅವ್ರ ಔಟ್ಪುಟ್ ನೋಡಿದ್ಮೇಲೆ. ಅವ್ರದ್ದು ಕ್ಯಾರೆಕ್ಟರ್ ಜಸ್ಟಿಫಿಕೇಶನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಅಂಡ್ ಸಿನಿಮಾಗೆ ಮ್ಯೂಸಿಕ್ ಚೇತನ್ ಕುಮಾರ್ ಅಂತ, ವಿಶ್ವಿ ಅಂತ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ವಿಶ್ವಿ ಅಂತ. ಕಾರಣಾಂತರಗಳಿಂದ ಅವರು ಬರಕ್ ಆಗಿಲ್ಲ. ಅಂಜನ್ ಅಂತ ಅವರು ಮ್ಯೂಸಿಕ್ ಅಡಿಷನಲ್ BGM ಮಾಡಿದ್ದಾರೆ. ನಮ್ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಮಾರ್ಟಿನ್ ಅಂತ ಒಂದು ಹೈಲೈಟ್ ಆಗುವಂತ ಒಂದು ಕ್ಯಾರೆಕ್ಟರ್ ಇದೆ. ಅದು ವರ್ಧನ್ ಕೊಳ್ಳಿ ಅಂತ ಇದ್ದಾರೆ. ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕು. ನೀವು ಟ್ರೇಲರ್ ಅಲ್ಲಿ ನೋಡಿದ್ರಲ್ಲ, ಒಂದು ಹುಡುಗಿ ನಿಂಗೆ ಎಡ್ಕೊಂತಾರಲ್ಲ, ಅದು ಇವರೇ. ಅದ್ರ ನೆಕ್ಸ್ಟ್ ಶಾಟೇ ಒಂದು ಕಿಸ್ಸಿಂಗ್ ಇದೆಯಲ್ಲ, ಅದು ವಿಕ್ಕಿ ಮಾಡಿರೋದು. ಹಿಂಗ್ ಬಂದು ಹಿಂಗ್ ಹೋಯ್ತು ಅಷ್ಟೇ. ಸೊ ನೆಕ್ಸ್ಟ್ ನಮ್ದು ಸಿನಿಮಾ ಎಲ್ಲ ಮುಗಿದ್ಮೇಲೆ ಫಸ್ಟ್ ನಮ್ ಸಿನಿಮಾದೊಂದು ಬಿಸ್ನೆಸ್ ಆಯ್ತು. ಅದು ಆಡಿಯೋ ರೈಟ್ ಸೇಲ್ ಆಯ್ತು. ವೇದಸ್ಯ ಮ್ಯೂಸಿಕ್ ಅವರು ಒಂದ್ ಒಳ್ಳೆ ಅಮೌಂಟ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿದ್ರು. ಫ್ರಮ್ ದೇರ್ ವಿ ಸ್ಟಾರ್ಟೆಡ್ ಅವರ್ ಬಿಸ್ನೆಸ್. ಸೊ ಥ್ಯಾಂಕ್ ಯು ಸರ್. ರವಿ ಚೌಡಿ ಅಂತ, ಇವರು ವೇದಸ್ಯ ಮ್ಯೂಸಿಕ್ ಇವರ MD. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಸರ್.
ಸೊ ಇಷ್ಟಿದೆ. ನನ್ನ ಸಿನಿಮಾದ ಮೇಕಿಂಗ್ ಆಗಿರ್ಬೋದು, ತುಂಬಾ ಕಷ್ಟಪಟ್ಟು ಸೂರಜ್ ಅವರು ಆಗಿರ್ಬೋದು, ಇಡೀ ಟೀಮ್ ಆಗಿರ್ಬೋದು, ಕ್ಯಾಮ್ರಾಮನ್ ರಾಜಕಾಂತ್ ಅವರು ಆಗಿರ್ಬೋದು, ಇಡೀ ಟೀಮ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೊಳ್ಳೆ ಆಕ್ಟರ್ಸ್ ಇದ್ದಾರೆ, ಒಂದು ಒಳ್ಳೆ ಕಥೆ ಇದೆ, ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ನಿಮ್ಗೆಲ್ರಿಗೂ ಪಕ್ಕಾ ಮಜಾ ಕೊಡುತ್ತೆ ಮತ್ತೆ ಅಷ್ಟೇ ಇಷ್ಟ ಆಗುತ್ತೆ. ಎಲ್ಲ ನೋಡಿದ್ಮೇಲೆ ಮಾತಾಡೋಣ. ಥ್ಯಾಂಕ್ ಯು ಸೊ ಮಚ್. ಮೂಲತಃ ಅವ್ರು ಹೇಳಿದಾಗ ನನಗೆ ಭೂಮಿ ಕಲಾವಿದ ವಿಕ್ಕಿ ಅವರೇ ಈ ಸಿನಿಮಾಗೆ ನನಗೆ ರೆಫರ್ ಮಾಡಿದ್ದು. ಸೂರಜ್ ಅವರು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ರು ಅನ್ನೋದು ಗೊತ್ತಾಯ್ತು. ನೆನ್ನೆ ಆಕ್ಚುಲಿ ಸಂಜೆ ಇನ್ವೈಟ್ ಮಾಡೋದಕ್ಕೆ ಕಾಲ್ ಮಾಡಿದ್ರು ಇವ್ರ ಟೀಮಿಂದ. ಆಗ ಇವ್ರು ಯಾವುದೋ ಒಂದು ಇಂಟರ್ವ್ಯೂ ಕೊಡ್ತಿದ್ದು ನಾನು ನೋಡ್ತಾ ಇದ್ದೆ. ಆ ಟೈಮಲ್ಲಿ ಕಾಲ್ ಬಂತು. ಇಟ್ ವಾಸ್ ಅ ವೆರಿ ಗುಡ್ ಕೋಇನ್ಸಿಡೆನ್ಸ್ ಅಂಡ್ ಐ ಥಿಂಕ್ ಅದು ಸಮ್ವೇರ್ ಐ ಫೆಲ್ಟ್ ಆ ಮೂಮೆಂಟ್ಗೆ ಒಂದು ಒಳ್ಳೆ ಸಕ್ಸಸ್ ಸಿಗೋದು ಕೋಇನ್ಸಿಡೆಂಟ್ ಆಯಿತು. ನಾನು ಆಕ್ಚುಲಿ ಸಿನಿಮಾ ಕೂತ್ಕೊಂಡು ನೋಡ್ತೀನಿ, ಎಷ್ಟೊತ್ತಾಗತ್ತೆ ಕೂತ್ಕೊಂಡು ನೋಡ್ತೀನಿ. ಒಳ್ಳೆ ಪರ್ಸನಲ್ ರೀಸನ್ಸ್ ಹೋಗ್ಬೇಕಾದ್ರೆ ಒಂದೇ ಒಂದು ರಾಜಕಾಂತ್ ಅವ್ರ ಬಗ್ಗೆ ಹೇಳಬೇಕಾಗಿರೋದು ಏನಂದ್ರೆ, ನಾನು ಕೂಡ ಐ ಹ್ಯಾವ್ ಡೈರೆಕ್ಟೆಡ್, ಐ ವರ್ಕ್ ಬಿಹೈಂಡ್ ದ ಕ್ಯಾಮ್ರಾ, ಕೆಲಸ ಮಾಡಿದ್ದೀನಿ. ಬಟ್ ಇವ್ರ ಕೆಲಸದ ಶೈಲಿ ನನಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಒಂದು ಸ್ಮಾಲ್ ಬಜೆಟ್ ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಚಾಲೆಂಜಸ್ ಇರುತ್ತೆ. ಅವಾಗ ಪ್ರೊಡ್ಯೂಸರ್ ಬರ್ತಿರ್ತಾರೆ, ಇದ್ರಲ್ಲಿ ಆಕ್ಟರ್ ಹೀರೋ ಮತ್ತೆ ಪ್ರೊಡ್ಯೂಸರ್ ಒಬ್ಬರೇ ಆಗಿರೋದ್ರಿಂದ ಅವಾಗ ಡಿಸ್ಕಷನ್ಸ್ ಎಲ್ಲ ಕೇಳಿಸ್ಕೊತಾ ಇದ್ದೆ. ಬಟ್ ಅವರು ಮ್ಯಾನೇಜ್ ಮಾಡ್ತಿದ್ದ ರೀತಿ ನನಗೆ ಇನ್ಫ್ಯಾಕ್ಟ್ ತುಂಬಾ ಇಂಪ್ರೆಸ್ ಆಯ್ತು. ಅಂಡ್ ಸ್ಪೀಡ್, ವರ್ಕ್ ಸ್ಪೀಡ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಕಾಲ್ ಶೀಟ್ ಅಲ್ಲಿ ವರ್ಕ್ ಸ್ಪೀಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಮ್ಯಾನೇಜ್ ಮಾಡ್ತಾ ಇದ್ರು. ಐ ಥಿಂಕ್ ಅದು ಫುಲ್ ಫಿಲ್ಮ್ ನೋಡಿದಾಗ ಅದರ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಕಾಂಟೆಂಟ್ ಕ್ರಿಯೇಟರ್ಸ್ ಸಪೋರ್ಟ್ ಈ ಸಿನಿಮಾ ಬೇಕು. ನೋಡಿ, ಪ್ರಮೋಟ್ ಮಾಡಿ. ನಿಮ್ಗೆ ಇಷ್ಟ ಆದದನ್ನ ದಯವಿಟ್ಟು ನಿಮ್ಮ ಚಾನೆಲ್ಸ್ಗಳಲ್ಲಿ ಹೇಳಿ. ಆಡಿಯನ್ಸ್ ಬರಲಿ. 24ನೇ ತಾರೀಕು ದೀಪಾವಳಿ ಕಳೆದ ಮೇಲೆ ಎಲ್ಲರೂ ನಾಳೆ 3 ದಿನ ಪಟಾಕಿ ಹೊಡಿತಾರೆ. ನಾವು 24 ತಾರೀಕು ಹೊಡಿಯೋಣ ಪಟಾಕಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆಪರ್ಚುನಿಟಿ ಕೊಡಿದ್ವಿ. ಥ್ಯಾಂಕ್ ಯು. ಹೋಪ್ ನಾನು ನೋಡಬೇಕು ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಇವಾಗ ನೋಡಿದ್ರೆ ಗೊತ್ತಾಗುತ್ತೆ. ಡಬ್ಬಿಂಗಲ್ಲಿ ನೋಡಿದ್ದು, ಅದಾದ್ಮೇಲೆ ಇದು. ಆಲ್ ದ ವೆರಿ ಬೆಸ್ಟ್ ಎವ್ರಿವನ್. ಅದೇನೇ ಬಹಳ ಎಂಜಾಯಿಂಗ್ ಆಗಿತ್ತು. ಬಹಳ 3 ಜನ ಮ್ಯೂಸಿಕ್ ಡೈರೆಕ್ಟರ್ ಆಕ್ಚುಲಿ ಈ ಫಿಲಮ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಸೂರಜ್ ಅವ್ರು ಹೋಗ್ತಿರ್ಲಿಲ್ಲ ಅಷ್ಟು ಈಸಿಯಾಗಿ ಯಾವ ವರ್ಕು. ಸೊ ಹಾಗೆ 3 ಮ್ಯೂಸಿಕ್ ಡೈರೆಕ್ಟರ್. ಸೊ ಯಾರ್ಯಾರಿಂದ ಏನ್ ಬೆಸ್ಟ್ ತಗೋಬೇಕು ಅದನ್ನ ಚೆನ್ನಾಗಿ ತಗೋತಾರೆ ಅವರು, ಒಪ್ಪೋದೇ ಇಲ್ಲ. ಯಾವಾಗ್ಲೂ ನಕ್ಕೊಂಡೇ ಕೆಲಸನ ಕ್ಲೀನ್ ಆಗಿ ಎಷ್ಟು ಬೇಕಷ್ಟು ತಗೊಂಡ್ಬಿಡ್ತಾರೆ. ಸೊ ಈ ಫಿಲ್ಮ್ ನೀವೆಲ್ಲ ನೋಡ್ಬೇಕು. ಐ ಥಿಂಕ್ ನೋಡೋದ್ರ ಕಡೆ ನಾವು ಅದಂತೂ ಇದೇ ಇರುತ್ತೆ. ಮತ್ತೆ ಹೆಸರಿಗೆ ಒಂದು ಗೌರವ ಬೇಡವಾ? ಹಿಂಗಾಗಿ ಅವ್ರ ಜೊತೆ ಇಟ್ಕೊಂಡು ಅದೇ ಕೆಲಸ ಮಾಡ್ತಿರ್ತೀನಿ. ಅವ್ರು ಅವಾಗ ಚಿಲ್ಲರೆ ಆಗ್ಬೇಡ, ನೋಟ್ ಆಗು ಅಂತಿರ್ತಾರೆ. ಬಟ್ ಒಂದ್ ಒಳ್ಳೆ ನೋಟ್ ಆಗೋ ಕೆಲಸ ಮಾಡ್ತೀವಿ ಕೊನೆಗೆ. ಅದು ನಿಮ್ ಮುಖದಲ್ಲಿ ಕಾಣಿಸ್ತಾ ಇತ್ತು, ಅದಕ್ಕೆ ಕೇಳಿ. ಹೌದಾ? ಥ್ಯಾಂಕ್ಸ್ ಅಣ್ಣ. ಓಕೆ, ನಿಮಗೆ ನಾನು ಅವಾಗಲೇ ಹೇಳ್ದಂಗೆ ಸಸ್ಪೆನ್ಸ್ ಥ್ರಿಲ್ಲರ್, ಮರ್ಡರ್ ಮಿಸ್ಟ್ರಿ ಕ್ಯಾಟಗರಿ. ಹಲೋ. ಸಸ್ಪೆನ್ಸ್ ಥ್ರಿಲ್ಲರ್, ಮರ್ಡರ್ ಮಿಸ್ಟ್ರಿ ಕ್ಯಾಟಗರಿ ಸಿನಿಮಾ ಸೇರುತ್ತೆ. ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡಬಹುದು. ಸ್ವಲ್ಪ ಕೊಲೆಗಳೆಲ್ಲ ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ಒಂದ್ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಬಟ್ ದೊಡ್ಡವರೆಲ್ಲ ಆರಾಮಾಗಿ ಕೂತ್ಕೊಂಡು ನೋಡಬಹುದು. ನೀವ್ ಇವಾಗ ಸಿನಿಮಾ ನೋಡ್ಬಿಟ್ಟು ನೀವೇ ಹೇಳ್ತೀರಾ ಫುಲ್ ಫ್ಯಾಮಿಲಿ ನೋಡ್ಬೋದು ಏನು ಅಂತ.